ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ಟಮೆ, ಗಂಟ್ಲು ಒಣಗೋಗಿರ್ತೈತೆ, ಹೊಸಿ ಕಾಫಿ ಕುಡಿ. ಯೋಚನೆ ಮಾಡ್ತಾ ಕುಂತ್ರೆ ಓದೋರು ವಾಪಸ್ ಬರ್ತಾರೆ. ಆ ತಾಯಿ ಮಾರ್ಗದರ್ಶನನೇ ಬೆಳಕು ಅಂದ್ಕೊಂಡು ಉಳಿದಿರೋರು ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕು. ಜೀವನನೇ ಕತ್ಲಾದ ಮ್ಯಾಕೆ ಮುಂದಕ್ಕೆ ಹೋಗಕ್ಕೆ ದಾರಿ ಹೆಂಗಯ್ಯ ಸಿಗ್ತದೆ? ಪರೋಪಕಾರಕ್ಕೆ ಬಂದವ್ರನ್ನ ಭಗವಂತ ಬಲವಂತವಾಗಿ ಹಿಂಗೆ ಕರ್ಕೊಬಿಟ್ರೆ ಭೂಮಿ ಮ್ಯಾಗೆ ನೆರವು ಕೊಡೋರ್ಗೆ ನೆಳ್ಳಿಲ್ದಂಗೆ ಆಗ್ಬಿಡ್ತದಲ್ಲ. ಅವ ನೊಂದ್ಕೋಬೇಡ ಕಣವ. ಅತ್ತೆ ನಮ್ಮನ್ನ ಬಿಟ್ಟು ಎಲ್ಲೂ ಆಗಿಲ್ಲ, ಮತ್ತೆ ಯಾವ್ದಾದ್ರು ರೂಪದಲ್ಲಿ ಹುಟ್ಟಿ ಬರ್ತಾರೆ. ನಮ್ ತೆಪ್ಪಿಂದ ಅವ್ರ ಜೀವ ಕಳೆದು ಈಗ ಬ್ಯಾರೆ ರೂಪದಾಗ ಬಂದು ಅವ್ರ ತಾನ ತುಂಬ್ತಾರೆ ಅಂತಂದ್ರೆ ಮೆಚ್ಚ ಮಾತಾ ಇದು. ಅಮ್ಮವ್ರಿರೋ ಗಂಟ ನಮಗೆ ಶಾನ ಒಳ್ಳೇದನ್ನೇ ಮಾಡಿದ್ರು. ಆದ್ರೆ ನಾವು ಅವ್ರ ಕುಟುಂಬಕ್ಕೆ ಸಾಯೋವರೆಗೂ ಮರೆಯಕ್ಕಾಗದೆ ಇರೋಂತ ದುಃಖ ಕೊಟ್ಬಿಟ್ಟು ಇದಕ್ಕೆಲ್ಲ ನಾನೇ ಕಾರಣ. ನಾನ್ ಸರಿ ಇಲ್ಲ, ನನ್ನ ಕಾಲ್ಗುಣ ಸರಿ ಇಲ್ಲ. ನನ್ ಜೊತೆ ಇದ್ದವ್ರಿಗೆ, ನನ್ ಒಳ್ಳೇದ್ ಮಾಡ್ದವ್ರಿಗೆ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಎಲ್ಲ ನನ್ ಬಿಟ್ಟು ಹೊಂಟೋಯ್ತಾರೆ. ಯಾರು ಉಳಿಯಕ್ಕಿಲ್ಲ. ಅವ್ವ, ಯಾಕವ್ವ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನ್ ಕೆಟ್ಟವಳಲ್ಲ, ನೀನ್ ನಮ್ಗೆಲ್ಲ ದೇವ್ರು. ಇಲ್ಲ ಕಣವಿ, ಇಲ್ಲ. ನನ್ನ ಮಗಳು ಸ್ನೇಹ ನನ್ನನ್ನು ಅವಳು ಪಿರಾಣಕ್ಕಿಂತಲೂ ಹೆಚ್ಚಿಗೆ ಪಿರುತಿ ಮಾಡ್ತಿದ್ಲು. ಅವಳು ಅರ್ಧ ಆಯುಸ್ಗೆ ಹೋಗ್ಬಿಟ್ಲು. ಈ ನಮ್ಮವರು ಪ್ರತಿ ಕಷ್ಟದಾಗೂ ನನ್ನ ಬೆನ್ನಿಂದ ಇದ್ದು ನನಗೆ ಬಲ ತುಂಬ್ತಿದ್ರು. ಅವರು ಹೋಗ್ಬಿಟ್ರು. ನನ್ನನ್ನು ಪಿರುತಿ ಮಾಡೋರು, ನನಗೆ ಒಳ್ಳೇದು ಮಾಡೋರು ಯಾರಿಗೂ ನನ್ನಿಂದ ಒಳ್ಳೇದಾಗಕ್ಕಿಲ್ಲ. ಎಲ್ಲ ನನ್ನನ್ನು ಬಿಟ್ಟು ಹೊಂಟೋಯ್ತಾರೆ.